ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ BLO ಬಂಧುಗಳೇ, ಈಗಾಗಲೇ ತಾವುಗಳೆಲ್ಲ ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಕೂಡ ಈಗಾಗಲೇ ಮ್ಯಾಪಿಂಗನ್ನು ಮಾಡ್ತಾ ಇದ್ದೀರಾ. ತಮ್ಮ ಮತಕ್ಷೇತ್ರಗಳಿಗೆ ಬೇರೆ ಮತಕ್ಷೇತ್ರಗಳಿಂದ ಅಥವಾ ಬೇರೆ ಊರಿನಿಂದ ಮದುವೆಯಾಗಿ ಬಂದಿರತಕ್ಕಂಥವರು, ಹಾಗೆಯೇ ಬೇರೆ ಗ್ರಾಮಗಳಿಂದ ಅಥವಾ ಬೇರೆ ತಾಲೂಕಿನಿಂದ ಬೇರೆ ಮತಗಟ್ಟೆ ಕ್ಷೇತ್ರದಿಂದ ವಲಸೆ ಬಂದಿರತಕ್ಕಂಥವರು, ಸ್ಥಳಾಂತರಗೊಂಡು ಬಂದಿರತಕ್ಕಂಥವರನ್ನ ತಾವು ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಮ್ಯಾಪಿಂಗ್ ಮಾಡಬೇಕಾದ್ರೆ ಅವರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರ ಒಂದು ಭಾಗದ ಸಂಖ್ಯೆ, ಹಾಗೆ ವೋಟರ್ ಕ್ರಮ ಸಂಖ್ಯೆ, ಇವುಗಳನ್ನು ಹಾಕಿ ನಾವು ಮ್ಯಾಪಿಂಗನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈಸಿಯಾಗಿ ನಾವು ಆನ್ಲೈನಲ್ಲಿ ಮತದಾರರ ಸಂಬಂಧಿಕರು ಅಂದರೆ ತಂದೆ ತಾಯಿ ಅವರಿಗೆ ಸಂಬಂಧಪಟ್ಟವರನ್ನ, ಅವರ ರಿಲೇಟಿವ್ಸನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮ್ಮ ಒಂದು ಗೂಗಲ್ ಬ್ರೌಸರ್ಗೆ ಹೋಗಿ, ಗೂಗಲ್ ಬ್ರೌಸರ್ನಲ್ಲಿ ECI ನೆಟ್ ಅಂತ ಹೇಳಿ ನೀವು ಟೈಪ್ ಮಾಡಿ. ECI ನೆಟ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಟೈಪ್ ಮಾಡಿ ಇಲ್ಲಿ ಒಂದು ಸರ್ಚ್ ಇರ್ತದೆ, ಸರ್ಚ್ ಆಪ್ಷನ್ ಅನ್ನ ಕೊಡಿ. ಈ ಒಂದು ವೆಬ್ ಲಿಂಕ್ ನಿಮಗೆ ಕಾಣಿಸುತ್ತೆ, ECI ನೆಟ್ ಯೂನಿಫೈಡ್ ಪೋರ್ಟಲ್ ಅಂತ. ಸೊ ಈ ಒಂದು ಬ್ಲೂ ಕಲರ್ ವೆಬ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಆ ಒಂದು ಪೇಜ್ ಅಲ್ಲಿ ನಾವೊಂದಿಷ್ಟು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ರೆ, ಏನು ಈಗ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ, ಆ ಮ್ಯಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಸೊ ಬೇರೆ ಕಡೆಯಿಂದ ಮದುವೆಯಾಗಿ ಬಂದಿರತಕ್ಕಂಥವ್ರು, ಬೇರೆ ಊರಿನಿಂದ ಸ್ಥಳಾಂತರಗೊಂಡು ಬಂದಿರತಕ್ಕಂಥವ್ರು, ಸೊ ಬೇರೆ ಕಡೆಯಿಂದ ವಲಸೆ ಬಂದಿರತಕ್ಕಂಥವರ ಒಂದು ರಿಲೇಟಿವ್ಸ್ ಏನಿದ್ದಾರೆ ಆ ರಿಲೇಟಿವ್ಸ್ ಅನ್ನ ನಾವು 2002ರ ಒಂದು ಮತಪಟ್ಟಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹೇಗೆ ನಾವು ಪಡಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಸಿಗುತ್ತೆ. ಸೊ ನೀವು ಬ್ರೌಸರ್ಗೆ ಹೋಗಿ ECI ನೆಟ್ ಅಂತ ಹೇಳಿ ಟೈಪ್ ಮಾಡಿದ ತಕ್ಷಣ ವೆಬ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಬರ್ತದೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ವೋಟರ್ ಸರ್ವಿಸ್ ಅಂತ. ಸೊ ಇದ್ರ ಮೇಲೆ ನೀವು ಹೀಗೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದ ಕೂಡಲೇ ನಿಮಗೆ ಸೊ ಈ ರೀತಿ ಒಂದು ಪೇಜ್ ನಿಮಗೆ ಕಾಣಿಸುತ್ತೆ. ಸೊ ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಈಗ ನಮಗೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು, ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ, ರೈಟ್ ಸೈಡ್ ಅಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಹೇಳಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ನಮಗೆ ಪೇಜ್ ಬರ್ತದೆ. ಈಗ ಮುಖ್ಯವಾಗಿ ನಾವು ಫಸ್ಟ್ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಹೇಳಿದೆ, ಇಲ್ಲಿ ಡ್ರಾಪ್ ಡೌನ್ ಆರೋ ಮಾರ್ಕ್ ಇರ್ತದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಅಲ್ಲಿ ಡಿಸ್ಟಿಕ್ ನೇಮ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಅದರಲ್ಲಿ ಡಿಸ್ಟಿಕ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 2002ರ ಮತಪಟ್ಟಿಯಲ್ಲಿ ನೀವು ಯಾವ ಸಂಬಂಧಿಕರನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ಸೊ ಅವರು ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ದಾರೆ, ಎಲ್ಲಿ ವೋಟ್ ಹಾಕ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆ ಒಂದು ಕಾನ್ಸ್ಟಿಟ್ಯೂನ್ಸಿ ನೇಮ್ ಅನ್ನ ತಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ತಿಪ್ಟೂರ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕಾನ್ಸ್ಟಿಟ್ಯೂನ್ಸಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಇನ್ 2002 ಅಂತ ಹೇಳಿ. ಸೊ ನಿಮ್ಗೆ ಪೋಲಿಂಗ್ ಸ್ಟೇಷನ್ ನಂಬರ್ ಏನಾದ್ರೂ ಗೊತ್ತಿದ್ರೆ ಅಲ್ಲಿ ಎಂಟ್ರಿ ಮಾಡಿ. ಗೊತ್ತಿಲ್ಲ ಅಂದ್ರೆ ಅವರು ಯಾವ ಊರಿನಲ್ಲಿ ಅವ್ರ ಸಂಬಂಧಿಕರು ವೋಟ್ ಹಾಕ್ತಾ ಇರ್ತಾರೆ, ಸೊ ಆ ಊರನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ. ನೀವು ಎಂಟ್ರಿ ಮಾಡ್ತಿದ್ದಾಗೇನೆ ನಿಮ್ಗೆ ಇಲ್ಲಿ ಆ ಒಂದು ಬೂತ್ ನಂಬರ್ ನಿಮ್ಗೆ ತೋರಿಸುತ್ತೆ. ಈ ಬೂತ್ ನಂಬರ್ ಅನ್ನ ತಾವು ನೋಟ್ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್ ಇರ್ತದೆ. ಈಗ ನಮ್ಗೆ ಯಾವ ಮತದಾರರ ಸಂಬಂಧಿಕರನ್ನ ಸರ್ಚ್ ಮಾಡ್ತಾ ಇದ್ವು, ಸೊ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ನೇಮ್ ನಮ್ಗೆ ಗೊತ್ತಾಗಿದೆ. ಸೊ ಅವರು ಯಾವ ಬೂತ್ ನಲ್ಲಿ ವೋಟ್ ಮಾಡ್ತಿದ್ರು ಅಂತಕ್ಕಂಥದ್ದು ನಮ್ಗೆ ಆ ಮತಗಟ್ಟೆ ನಂಬರ್ ನಮ್ಗೆ ಈಗ ಗೊತ್ತಾಗಿದೆ. ಇದು ವೆರಿ ಇಂಪಾರ್ಟೆಂಟ್, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮತಗಟ್ಟೆಯನ್ನ ನೀವು ಆಯ್ಕೆ ಮಾಡ್ಕೊಂಡ ಮೇಲೆ
ಇಲ್ಲಿ ನೀವು ಬೇರೆ ಯಾವುದೇ ಆಪ್ಷನ್ಸ್ ಅನ್ನ ಕೊಟ್ಟರೂ ಕೂಡ ಇಲ್ಲಿ ಇನ್ವ್ಯಾಲಿಡ್ ಇನ್ಪುಟ್ ಅಂತ ನಿಮಗೆ ರೆಡ್ ಮಾರ್ಕ್ ನಲ್ಲಿ ತೋರಿಸುತ್ತೆ. ಇದು ಯಾವುದು ಕೂಡ ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ಏನು ಸಿಗಲ್ಲ. ಸೊ ಇಷ್ಟನ್ನ ನೀವು ಸೆಲೆಕ್ಟ್ ಮಾಡಿದ ಮೇಲೆ ನೀವೇನ್ ಮಾಡಬೇಕು, ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಸರ್ಚ್ ಇನ್ ಲಾಸ್ಟ್ ಎಲೆಕ್ಟ್ರಾಲ್ ರೋಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ನಮಗೆ ಸಿಗುತ್ತೆ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಗ್ರೀನ್ ಕಲರ್ ಅಲ್ಲಿ ವ್ಯೂ ಇದೆ. ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಇಲ್ಲಿ ಎರಡು ನಿಮಗೆ ಆಪ್ಷನ್ಸ್ ಕಾಣಿಸುತ್ತೆ. ಒಂದು ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಹಾಗೇನೆ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಅನ್ನ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಬಾಕ್ಸ್ ಬರ್ತದೆ. ಈಗ ನಾವು ಯಾರ ನೇಮ್ ಅನ್ನ ಹುಡುಕ್ತಾ ಇದ್ದೀವಿ, ಸೊ ಅವರ ಒಂದು ಜಿಲ್ಲೆಯನ್ನ ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಜಿಲ್ಲೆ ಆಯ್ಕೆ ಮಾಡ್ಕೋತೀರಾ. ಹಾಗೇನೆ ಕಾನ್ಸ್ಟಿಟ್ಯೂನ್ಸಿ ನೇಮ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಕಾನ್ಸ್ಟಿಟ್ಯೂನ್ಸಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ಡೀಟೇಲ್ಸ್ ಅಂತ ಹೇಳಿ ಇದೆ. ಸೊ ನೀವು ಈಗ ಏನು ಯಾವುದೋ ಒಂದು ಊರಿನಿಂದ ಮದುವೆ ಆಗಿ ನಿಮ್ಮ ಮತಗಟ್ಟೆ ಕ್ಷೇತ್ರಕ್ಕೆ ಬಂದಿರ್ತಾರೆ. ಸೊ ಅವ್ರನ್ನ ಈಗ ನೀವು ಅವರ ತಂದೆ ಅಥವಾ ತಾಯಿದು ಸೀರಿಯಲ್ ನಂಬರ್ ಅನ್ನ ತೆಗೆದುಕೊಂಡು, ಅಂದ್ರೆ ಪಾರ್ಟ್ ನಂಬರು ಹಾಗೇನೆ ಅವ್ರದ್ದು ಸೀರಿಯಲ್ ನಂಬರ್ ಅನ್ನ ಹಾಕಿ ನೀವು ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಮದುವೆಯಾಗಿ ಬಂದಿರತಕ್ಕಂಥವ್ರು ಅಥವಾ ಸ್ಥಳಾಂತರಗೊಂಡು ಬಂದಿರತಕ್ಕಂಥವ್ರು, ವಲಸೆಗೊಂಡು ಬಂದಿರತಕ್ಕಂಥವ್ರು, ಅವರ ಸಂಬಂಧಿಕರ ಹೆಸರನ್ನ, ಅಂದ್ರೆ ಯಾರ್ದು ನಂಬರ್ ಅನ್ನ ನೀವು ಸರ್ಚ್ ಮಾಡ್ತೀರಾ, ಸೊ ಅವ್ರ ಹೆಸರನ್ನ ನೀವಿಲ್ಲಿ ಟೈಪ್ ಮಾಡಬೇಕು. ಈಗ ನಾನು ಚೆನ್ನಪ್ಪ ಅನ್ನೋರ್ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಈ ಡೀಟೇಲ್ ಹಾಕಿದ್ಮೇಲೆ, ನೇಮ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಇರ್ತದೆ. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಈ ರೀತಿ ಒಂದು ಶೀಟ್ ಓಪನ್ ಆಗುತ್ತೆ. ಅಂದ್ರೆ ಈಗ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ತಾಲೂಕಿನಲ್ಲಿ ಇರ್ತಕ್ಕಂತಹ ಅಷ್ಟು ಬೂತ್ಗಳು, ಬೂತ್ ನಲ್ಲಿ ಇರ್ತಕ್ಕಂಥ ಚೆನ್ನಪ್ಪ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ನಮಗೆ ಬಂದಿರ್ತದೆ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗಬಾರದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಪಾರ್ಟ್ ನಂಬರ್ ನೋಡ್ಕೋಬೇಕು. ಯಾಕಂದ್ರೆ ನೀವು ಆಗ್ಲೇನೆ ನಾವು ಒಂದು ಪಾರ್ಟ್ ನಂಬರ್ ಅನ್ನು ನಾವು ಗುರ್ತಿಟ್ಕೊಂಡಿದ್ದೀವಿ. ಅಂದ್ರೆ ಸಂಬಂಧಪಟ್ಟ ಮತದಾರರಿಗೆ ಸಂಬಂಧಪಟ್ಟ ವ್ಯಕ್ತಿ ಯಾವ ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ವೋಟ್ ಮಾಡ್ತಿದ್ರು ಅನ್ನೋದು ಈಗ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಸೊ ನನ್ನ ವಿಡಿಯೋದಲ್ಲಿ ನಾನು 133 ಅನ್ನೋದು ಒಂದು ಬೂತ್ ನಂಬರ್ ಇತ್ತು. ಇದರಲ್ಲಿ ನಾನು 133 ಬರೋವರೆಗೂ ಇದನ್ನ ಹೀಗೆ ನಾನು ಡೌನ್ಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನೋಡಿ, ಹೀಗೆ ಸ್ಕ್ರಾಲ್ ಮಾಡ್ತಾ ಹೋದ್ಮೇಲೆ ಇಲ್ಲಿ 133 PS ನಲ್ಲಿ ಚೆನ್ನಪ್ಪ ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಆ ಚೆನ್ನಪ್ಪ ಅನ್ನೋರ ಒಂದು ತಂದೆ ಹೆಸರನ್ನ ನಾನು ಗುರುತಿಟ್ಕೊಂಡು ಅವರ ಒಂದು ಕ್ರಮ ಸಂಖ್ಯೆಯನ್ನ ನೋಡ್ಕೊಂಡು ನಾನು ನನ್ನ ಮತಕ್ಷೇತ್ರದಲ್ಲಿ ಇರ್ತಕ್ಕಂತಹ, ಅಂದ್ರೆ ಮದುವೆಯಾಗಿ ಬಂದಿರತಕ್ಕಂತಹ ಒಂದು ಹೆಣ್ಣು ಮಗುವಿನ ಮ್ಯಾಪಿಂಗ್ ಅನ್ನ ನಾನು ಈಸಿಯಾಗಿ ನಾನು ಮಾಡಬಹುದು. ಸೊ ನೋಡಿ, ಇಲ್ಲಿ 133 ನಾನು ಆಗ್ಲೇ ಈ ಒಂದು ಪಾರ್ಟ್ ನಂಬರ್ ಅನ್ನ, ಅಂದ್ರೆ PS ನಂಬರ್ ಅನ್ನ ತೆಗೆದುಕೊಂಡಿದ್ದೆ. 133 ನಲ್ಲಿ ಎಷ್ಟು ಜನ ಚೆನ್ನಪ್ಪ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಅವರೆಲ್ಲರನ್ನು ತಾವು ನೋಡ್ಕೋಬಹುದು. ಅಂದ್ರೆ ನೀವು ಯಾರನ್ನ ಸರ್ಚ್ ಮಾಡ್ತೀರಾ ಅವ್ರದ್ದು ಡೀಟೇಲ್ ಅಲ್ಲಿ ಸಿಗುತ್ತೆ, ಅದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೀಗೆ ನೋಡ್ಕೊಂಡಾಗ ನೋಡಿ, ನಾನು ಸರ್ಚ್ ಮಾಡ್ತಾ ಇದ್ದಂತಹ ವ್ಯಕ್ತಿದು ಇದು ನಂಬರು ಚೆನ್ನಪ್ಪ, ಅವರ ತಂದೆ ಹೆಸರು ಈರಯ್ಯ ಅಂತ ಹೇಳಿ. ಸೊ ಇದನ್ನ ನೋಡ್ಕೊಂಡು ಇಲ್ಲಿ ನಾವು ಅವ್ರದ್ದು ಸೀರಿಯಲ್ ನಂಬರ್ ಎಷ್ಟಿದೆ, 826. ಸೊ ಅವರ ಸೀರಿಯಲ್ ನಂಬರ್ ಇಲ್ಲಿ ನಮಗೆ ಸಿಗುತ್ತೆ. ಆ ಸೀರಿಯಲ್ ನಂಬರ್ ಸಿಕ್ತು, ಅವ್ರದ್ದು ಪಾರ್ಟ್ ನಂಬರ್ ಸಿಕ್ತು. ಸೊ ಇದನ್ನ ನಾವು ತೆಗೆದುಕೊಂಡು ಸಂಬಂಧಪಟ್ಟ ಮತದಾರ ಒಂದು ರಿಲೇಟಿವ್ಸ್ ಅನ್ನ ಈ ರೀತಿ ನಾವು ಚೆಕ್ ಮಾಡಿಕೊಂಡು ಮಾಹಿತಿಯನ್ನ ತೆಗೆದುಕೊಂಡು ನಾವು ಮ್ಯಾಪಿಂಗ್ ಅನ್ನ ಮಾಡಬಹುದು. ಇದು ಸುಲಭದ ವಿಧಾನ ಆಗಿರ್ತದೆ. ದಯವಿಟ್ಟು ಈ ರೀತಿ ಮಾಡಿದ್ರೆ ನಿಮ್ದು ಮ್ಯಾಪಿಂಗ್ ಪ್ರೋಗ್ರೆಸ್ ಕೂಡ
ಜಾಸ್ತಿ ಆಗುತ್ತೆ. ಸೊ ಇದನ್ನ ನೀವು ತಗೋಬೇಕಾದ್ರೆ ಮೊದಲು ನಿಮ್ಗೇನು ಗೊತ್ತಿರಬೇಕು, ನಿಮ್ಮ ಮತಪಟ್ಟಿನಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ತಂದೆ ಅಥವಾ ತಾಯಿ ಹೆಸರು, ಅವರ ತಂದೆ ಅಥವಾ ತಾಯಿ ಹೆಸರು ನಿಮಗೆ ಗೊತ್ತಿದ್ರೆ ಸೊ ಈಸಿಯಾಗಿ ನೀವು ರಿಲೇಟಿವ್ಸ್ ಡೀಟೇಲ್ಸ್ ಅನ್ನ ತಾವು ಕಲೆಕ್ಟ್ ಮಾಡಿಕೊಂಡು ಮ್ಯಾಪಿಂಗ್ ಅನ್ನ ಮಾಡಬಹುದು. ಎಲ್ರಿಗೂ ಕೂಡ ಧನ್ಯವಾದಗಳು.